ಮದುವೆ ವಯಸ್ಸಿಗೆ ಬಂದಿರೋ ಹುಡುಗಿ ಹಣೆಗೆ ಕುಂಕುಮ ಹಚ್ಚಿದ್ಯಾ ತಾಯಿ? ಮತ್ತೆ ನೀನ್ ಯಾಕಮ್ಮ ಮಗಳೇ ಗಂಡ ಇದ್ರೂ ಕೂಡ ಕುಂಕುಮ ಹಚ್ಕೊಂಡಿಲ್ವಲ್ಲ? ಯಾಕಮ್ಮ ಇಂಥ ಕೆಲಸ ಮಾಡಿದ್ರಿ? ನಮ್ಮಪ್ಪ ಎಲ್ಲ ಸತ್ತ ಹೋಗಿದ್ದಾರೆ. ಅದು ಸುಳ್ಳು. ಸತ್ ಹೋಗಿದ್ದಾರೆ ಅಂದಿರೋದು ಸುಳ್ಳು. ಬದುಕೇ ಇದ್ದಾರೆ ತಾಯಿ. ನಿಮ್ಮಪ್ಪ ಜೀವಂತವಾಗಿದ್ದಾರಮ್ಮ. ಇನ್ಯಾವತ್ತೂ ಈ ಕುಂಕುಮನ ಅಳಿಸ್ಬೇಡಮ್ಮ. 25 ವರ್ಷದ ಕಷ್ಟದ ಬಂಧನದಿಂದ ಮುಕ್ತಿಗೊಳಿಸೋ ಆ ಅಮ್ನೋರ ಆಶೀರ್ವಾದ ಇದು. ತಂದೆ ಇಲ್ಲ ಅಂತ ಬೆಳೆಸ್ತಿರೋ ನಿನ್ ಮಗಳಿಗೆ ಧೈರ್ಯ ಕೊಡು ತಾಯಿ. ನಿನಗೆ ಸಹಾಯ ಮಾಡೋದಿಕ್ಕೆ ನಿನ್ನ ಹತ್ರದಲ್ಲೇ ಇದ್ದಾನೆ ತಾಯಿ. ಕಣ್ಣಂಚಿನಷ್ಟು ದೂರದಲ್ಲಿದ್ದಾನೆ ತಾಯಿ. ಈ ಬಳೆಗಳನ್ನ ಹಾಕೋ ತಾಯಿ. ತಗೋಮ್ಮ. ಅಮ್ಮ ತಗೋ ಅಮ್ಮ. ನೂರ್ ಕಾಲ ಚೆನ್ನಾಗಿ ಬಾಳಮ್ಮ. ನಿಜವಾಗ್ಲೂ ನಮ್ಮಪ್ಪ ಬದುಕಿದಾರಾ? ಇದು ನಾನ್ ಹೇಳ್ತಿರೋ ಮಾತಲ್ಲಮ್ಮ, ಸಾಕ್ಷಾತ್ ಅಮ್ನೋರೇ ಹೇಳ್ತಿರೋ ಮಾತು. ನಿಮ್ಮಪ್ಪ ತೀರ್ ಹೋಗಿದ್ದಾರೆ ಅಂತ ಕೇಳಿದಿರೇ ಹೊರತು ನೀವೇನೋ ನೋಡಿಲ್ಲ ತಾನೆ? ಎಲ್ಲಿದ್ದಾರೆ? ಇದ್ರೆ ಇಷ್ಟು ದಿನ ಯಾಕೆ ಬರ್ಲಿಲ್ಲ? ಪ್ರತಿಯೊಂದಕ್ಕೂ ಕಾಲ ಕೂಡಿ ಬರ್ಬೇಕು ತಾಯಿ. ಆ ಕಾಲ ಬಂದಾಗ ನಿಮ್ಮನ್ನ ಸೇರ್ಕೋತಾರೆ ತಾಯಿ. ಅಲ್ಲಿ ತನಕ ಈ ಕುಂಕುಮನ ಅಳಿಸ್ಬೇಡ. ಇದ್ರಿಂದಾನೇ ನಿನ್ನ ಮುತ್ತೈದೆತನ ಗಟ್ಟಿಯಾಗತ್ತೆ ತಾಯಿ. ಕಣಿ ಹೇಳ್ತೀನಮ್ಮ ಕಣಿ, ಕಣಿ ಹೇಳ್ತೀನಮ್ಮ ಕಣಿ. ನಾನಿಂತನ್ನೆಲ್ಲ ನಂಬಲ್ಲ. ಆದ್ರೆ ಅವ್ರ ಕಣ್ಣಲ್ಲಿ ದೈವಶಕ್ತಿ ಕಾಣಿಸ್ತಾ ಇದೆ. ಅವ್ರ ಮಾತಲ್ಲಿ ಏನೋ ಶಕ್ತಿ ಇದೆ ಅನ್ನಿಸ್ತಾ ಇದೆ. ನನಗೆ ನಂಬಬೇಕು ಅನ್ನಿಸ್ತು. ನಿಮ್ಮ ಒಳ್ಳೆತನಕ್ಕೆ ಆ ತಾಯಿ ಹೇಳಿದ್ದು ನಿಜ ಆಗ್ಲಿ ಅನ್ನಿಸ್ತಾ ಇದೆ ನನಗೆ. ಅಮ್ಮ ಕಾವೇರಿ, ಈ ತರ ಹೋದ್ರೆ ಅತ್ತೆ ಸುಮ್ಮನೆ ಇರ್ತಾರಾ? ನನ್ನನ್ನ ಸಾಯಿಸೇ ಬಿಡ್ತಾಳಷ್ಟೇ. ಅತ್ತೆನ ಎದುರಿಸೋ ಧೈರ್ಯ ನನಗಿಲ್ಲ. ಈ ಕುಂಕುಮ ಅಳಿಸ್ಬಿಡ್ತೀನಮ್ಮ. ಅಮ್ಮ, ದೇವ್ರ ಸನ್ನಿಧಿಯಲ್ಲಿ ದೇವತೆ ಆಗಿ ಬಂದು ಆ ಅಮ್ಮನೋರ್ ನಿನ್ಗೆ ಆಶೀರ್ವಾದ ಮಾಡಿದ್ದಾರೆ. ಯಾರೋ ಹೇಳಿದ್ರು ಅಂತ ಅಪ್ಪ ಸತ್ ಹೋಗಿದ್ದಾರೆ ಅಂತ ಅನ್ಕೊಂಡ್ವಿ. ಆದ್ರೆ ನೋಡಿಲ್ಲ ಅಲ್ವಮ್ಮ?
ಇಷ್ಟು ವರ್ಷ ಸತ್ ಹೋಗಿದ್ದಾರೆ ಅಂತ ನಂಬಿ ಅರ್ಶನ ಕುಂಕುಮದಿಂದ ದೂರ ಇದ್ದೆ. ಆ ಅಮ್ಮನವರೇ ಈಗ ನಿನ್ಗೆ ಅರ್ಶನ ಕುಂಕುಮ ಕೊಟ್ಟಿದ್ದಾರೆ. ಎಷ್ಟು ಲಕ್ಷಣವಾಗಿದ್ಯಾ ಗೊತ್ತಾ ಅಮ್ಮ? ನನ್ ದೃಷ್ಟಿನೇ ಬೀಳೋ ತರ ಇದೆ. ಹಾ, ಅಜ್ಜಮ್ಮನ ಹತ್ರ ನಾನ್ ಮಾತಾಡ್ತೀನಿ. ನೀನು ಧೈರ್ಯವಾಗಿ ಬಾ ಅಮ್ಮ. ವಕೀಲ್ ಸಾಹೇಬ್ರೆ, ಹೋಗಣ್ವಾ? ಹೋಗೋಣ ಕಾವೇರಿ. ಬಾ. ಎಲ್ಲಿಟ್ಟಿದ್ದಾಳೋ? ಶಂಕು, ದುಡ್ಡು ತರ್ತೀನಿ ಅಂತ ಹೋದವಳು ಅದು ಎಲ್ಲಿಗೆ ಹೋದ್ಲು ಏನೋ? ತಿಂದ್ಯೇನೋ? ಇಲ್ಲ ಅಜ್ಜಿ, ಕಾವೇರಿ ದುಡ್ಡು ತರೋವರೆಗೂ ನನಗೆ ಊಟ ಸೇರಲ್ಲ. ಅದು ಅಲ್ಲದೆ ಎಕ್ಸಾಮ್ಸ್ ಬೇರೆ ಹತ್ರ ಆಗ್ತಿವೆ, ಅದಕ್ಕೆ ನನಗೆ ಟೆನ್ಷನ್ ಜಾಸ್ತಿ ಆಯಿತು. ಅವ್ರು ಎಲ್ಲಿ ಹಾಳಾಗೋಗಿದ್ದಾರೋ ಏನೋ. ಅವ್ರಿಗೆ ಮನೇಲಿರಿ ಅಂದ್ರೆ 1 ನಿಮಿಷ ಕೂಡ ಇರಲ್ಲ. ಏನೋ ಕಾರಲ್ಲಿ ಬರೋ ಅಷ್ಟು ದೊಡ್ಡವರಾಗ್ಬಿಟ್ರು. ಒಳ್ಳೇದೇ ಅಲ್ವಾ ಅಜ್ಜಿ? ನನಗೆ ಬೇಕಾಗಿರೋ ದುಡ್ಡು ಸಿಗುತ್ತಲ್ಲ. ಅಯ್ಯೋ 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 ಅಯ್ಯೋ, ಎಂತ ಕೆಲ್ಸ ಮಾಡ್ಬಿಟ್ರೆ ಇಬ್ರು. ನಿನ್ಗೇನ್ ಬಂತೆ ದೊಡ್ಡ ರೋಗ? ಹಣೆ ಮೇಲೆ ಕುಂಕುಮ ಇಟ್ಟಿದ್ಯಲ್ಲೇ. ಗಂಡ ಸತ್ತು ವಿಧವೆ ತರ ಇರ್ಬೇಕಾಗಿರೋ ನೀನು ಮುತ್ತೈದೆ ತರ ಬಂದಿದ್ಯಲ್ಲೇ. ಅಜ್ಜಮ್ಮ, ಅದು ಅಜ್ಜಮ್ಮ 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 ಅದು ಹಾಗಲ್ಲ ಅಜ್ಜಮ್ಮ.
ಗಂಡ ಇಲ್ಲ ಅಂದ್ರೆ ಕುಂಕುಮ ಇಡಬಾರ್ದು ಅಂತ ಸ್ವಲ್ಪನೂ ಜ್ಞಾನ ಇಲ್ವಾ ನಿಂಗೆ? ಹಾ, ಅಯ್ಯೋ 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 ಅಯ್ಯೋ, ಕೈಗ್ ಬಳೆನೂ ಹಾಕಿದ್ಯಲ್ಲೇ, ನಮ್ ಜೀವನನೇ ನಾಶ ಮಾಡ್ಬೇಕು ಅಂತಿದ್ಯಾ? ಈ ಮನೆಗೇನಾದ್ರೂ ಅನಿಷ್ಟ ಆದ್ರೆ ನಿನ್ನ ನಾನ್ ಸುಮ್ನೆ ಬಿಡಲ್ಲ. ಅತ್ತೆ ಏನೇ ಅತ್ತೆ, ಬಳೆ ತೆಗಿಯೇ. ಬಿಡಿ ಅಜ್ಜಮ್ಮ, ಬಿಡಿ ಅಜ್ಜಮ್ಮ. ಇನ್ನೊಂದ್ಸಲ ನಮ್ಮ ಅಮ್ಮನ ಮೇಲೆ ಕೈ ಮಾಡ್ದೆ ಅಂತಂದ್ರೆ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಏ ಕಾವೇರಿ, ನೀನೇನ್ ಮಾಡ್ತಿದ್ಯ ಅಂತ ನಿಂಗೆ ಗೊತ್ತಾ? ಗೊತ್ತಿದೆ. ನಮ್ಮಮ್ಮನ ಹಣೆಗೆ ಕುಂಕುಮ ಇಟ್ಟಿದ್ದೀನಿ. ಗಂಡ ಸತ್ತಿರೋ ಹೆಣ್ಣಿಗೆ ಕುಂಕುಮ ಇಡಬಾರ್ದೆ, ಅದು ನಮ್ ಸಂಪ್ರದಾಯ ಅಲ್ಲ. ಅದು ನನಗ್ ಗೊತ್ತು. ಆದ್ರೆ ನಮ್ಮಪ್ಪ ಜೀವಂತವಾಗೇ ಇದ್ದಾರೆ. ಹೌದು ಅಜ್ಜಮ್ಮ, ನಮ್ಮಪ್ಪ ಇನ್ನೂ ಬದುಕೇ ಇದಾರಂತೆ. ನಿಮ್ಮಪ್ಪ ಬದುಕಿದ್ದಾನೆ ಅಂದ್ರೆ ಏನೇ? ನಿಂಗೇನ್ ತಲೆ ಕೆಟ್ಟಿದ್ಯಾ? ನಿಜ ಅತ್ತೆ, ನಿಮ್ ಮಗ ಜೀವಂತವಾಗಿದ್ದಾರಂತೆ. ಇದಾನಂತ ಅಂದ್ರೆ ಯಾರೋ ಹೇಳಿದ ಮಾತನ್ ಕೇಳಿ ಹಣೆಗೆ ಕುಂಕುಮ ಇಟ್ಕೊಂಡು ಕೈಗೆ ಬಳೆ ತೊಟ್ಕೊಂಡು ಬಂದಿದ್ಯಾ ಅಂತ ಆಯ್ತು. ಯಾರೇ ನಿಂಗೆ ಹೇಳಿದ್ದು ನನ್ ಮಗ ಬದುಕಿದ್ದಾನೆ ಅಂತ? ಕಣಿಯಮ್ಮ. ಅದು ನೀನ್ ಹೇಗೆ ನಂಬದೆ? ಅವನ್ ಸತ್ತೋಗಿದ್ದಾನೆ ಅಂತ ನಿನ್ಗೂ ಗೊತ್ತು, ನನ್ಗೂ ಗೊತ್ತು, ಈ ಊರವ್ರಿಗೆ ಗೊತ್ತು. ಅಜ್ಜಮ್ಮ, ನಮ್ಮಪ್ಪ ಸತ್ತಿಲ್ಲ, ಇನ್ನೂ ಜೀವಂತವಾಗಿದ್ದಾರೆ ಅಂತ ನಮ್ಗೆ ಕಣಿಯಮ್ಮ ಹೇಳಿದ್ರು. ನಾವ್ ಕೇಳಿದಕ್ಕೇನು ಹೇಳಿಲ್ಲ, ಅವ್ರಾಗವ್ರೆ ಬಂದು ನಮ್ಮ ಹತ್ರ ಹೇಳಿದ್ರು. ನೀನ್ ನಂಬಿದ್ರು ನಂಬದೇ ಇದ್ರು ನಾನ್ ಅದನ್ನ ನಂಬ್ತಾ ಇದ್ದೀನಿ. ನಮ್ಮಮ್ಮನ ಅದನ್ನ ನಂಬ್ತಾಳೆ. ನಮ್ಮಪ್ಪ ಇನ್ನೂ ಬದುಕಿದ್ದಾರೆ. ನಮ್ಮಪ್ಪ ಎಲ್ಲೇ ಇದ್ರು ಅವ್ರನ್ನ ಹುಡುಕಿ ಕರ್ಕೊಂಡ್ ಬರ್ತೀನಿ. ನಿನ್ಗೇನೆ ಬಂದಿರೋದು? ಸತ್ತೋಗಿರೋರ್ನ ಎಲ್ಲಿಂದ ಕರ್ಕೊಂಡ್ ಬರ್ತೀಯಾ? ಹೇಗ್ ಕರ್ಕೊಂಡ್ ಬರ್ತೀಯಾ? ಅಮ್ಮ, ನಿಮ್ಮನೆ ವಿಚಾರದಲ್ಲಿ ನಾನು ತಲೆ ಹಾಕ್ಬೋದೋ ಇಲ್ವೋ ಗೊತ್ತಿಲ್ಲ. ಇವರಿಬ್ರು ಹೇಳಿದ್ದು ನಿಜಾನೇ ಅಮ್ಮ. ಆ ಕಣಿಯಮ್ಮ ಹೇಳ್ಬೇಕಾದ್ರೆ ನಾನು ಇದ್ದೆ. ತುಂಬ ನಂಬಿಕೆಯಿಂದ ಹೇಳಿದ್ರು. ಅವ್ರು ಹೇಳಿದ ಮಾತುಗಳನ್ನ ಕೇಳಿದ್ರೆ ಹೊರಗಡೆ ಅನ್ನೋದು ನನಗೆ ನಂಬಿಕೆ ಬಂತು. ಅಂಥದ್ರಲ್ಲಿ ನೀವ್ಯಾಕೆ ನಂಬ್ತಾ ಇಲ್ಲ? ಒಂದ್ ವೇಳೆ ಆ ಕಣಿಯಮ್ಮ ಹೇಳ್ದಂಗೆ ಅವನ್ ಬದುಕೇ ಇದ್ರೆ ಇಷ್ಟು ವರ್ಷ ಆದ್ರೂ ಮನೆಗ್ ಬರ್ದೆ ಎಲ್ಲೋಗಿದ್ದಾನೆ? ಏನಾಗಿದ್ದಾನೆ? ಏನೇ ನೀನ್ ಈ ವೇಷದಲ್ಲಿ ಮನೆಯೊಳಗ್ ಕಾಲಿಟ್ರೆ ಕಾಲು ಕತ್ತರಿಸಾಕ್ಬಿಡ್ತೀನಿ. ಅಜ್ಜಮ್ಮ, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಿನ್ ಮಗ ಜೀವಂತವಾಗಿದ್ದಾನೆ ಅಂತ ಹೇಳಿದ್ರೆ ಸಂತೋಷ ಪಡೋದ್ ಬಿಟ್ಟು ಸಂಪ್ರದಾಯ ಅದು ಇದು ಅಂತ ಹೇಳಿ ನಮ್ಮಮ್ಮನ ಮೇಲೆ ಕಿರಿಚ್ತಾ ಇದ್ಯಾ? ನಮ್ಮಮ್ಮ ಹೀಗೆ ಇರ್ತಾಳೆ, ಹೀಗೆ ಓಡಾಡ್ತಾಳೆ. ನಮ್ಮಪ್ಪನ್ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು. ಏನಾದ್ರೂ ಮಾಡ್ಕೊಂಡು ಸಾಯ್ರಿ. ಈ ಮನೆಗಾಗ್ಲಿ ಈ ಮನೆಯವ್ರಿಗಾಗ್ಲಿ ಏನಾದ್ರೂ ತೊಂದರೆ ಆಯ್ತು ಅಂದ್ರೆ
ಆವಾಗ ಮಾಡ್ತೀನಿ ನಿಂಗೊಂದು ಗತಿ. ಅಮ್ಮ, ಎಲ್ಲರ ದೃಷ್ಟಿಲಿ ನೀನು ನನ್ನ ಮಗಳಾಗಿದ್ರು, ನನ್ನ ದೃಷ್ಟಿಯಲ್ಲಿ ಮಾತ್ರ ನೀನು ನನಗ ಅಮ್ಮ ಕಾವೇರಿ. ನಿನಗೋಸ್ಕರ ತಾಯಿಯಾಗಿ ನಾನು ಏನ್ ಮಾಡಿದ್ದೀನೋ ಗೊತ್ತಿಲ್ಲ, ನನಗೋಸ್ಕರ ಮಾತ್ರ ನೀನು ತುಂಬಾ ಮಾಡಿದ್ಯಾ ಕಾವೇರಿ. ಅಮ್ಮ, 9 ತಿಂಗಳು ನಿನ್ ಗರ್ಭದಲ್ಲಿರಿಸಿ ನಿನ್ ಪ್ರಾಣ ಹೋಗತ್ತೆ ಅಂತ ಗೊತ್ತಿದ್ರೂನು ನನಗ್ ಪ್ರಾಣ ಕೊಟ್ಟಿದ್ಯಾ. ಅದ್ರ ಮುಂದೆ ಇದೆಲ್ಲ ಏನಮ್ಮ? ನನ್ನ ಗರ್ಭದಲ್ಲಿ ನೀನು ಹುಟ್ಲಿಲ್ಲ, ಆದ್ರೆ ನೀನ್ ನನಗ್ ಸಿಕ್ತಾಗಿಂದ ನಿನ್ನನ್ನ ನನ್ನ ಹೃದಯದಲ್ಲಿ ಬಚ್ಚಿಟ್ಕೊಂಡು ಸಾಕ್ತಿದ್ದೀನಮ್ಮ. ಸರಿ ಸರಿ ಬಿಡಮ್ಮ, ಈಗ ಹೋಗು. ನನ್ ವಕೀಲ್ ಸಾಹೇಬ್ರನ್ನ ಕಳಿಸ್ಬಿಟ್ ಬರ್ತೀನಿ. ಸರಿ, ಬರ್ತೀನಪ್ಪ. ಸರಿ ಅಮ್ಮ. ನಿನ್ ಧೈರ್ಯಕ್ಕೆ ಹ್ಯಾಟ್ಸ್ ಆಫ್ ಕಾವೇರಿ. ನಿನ್ನಂತ ಮಗಳು ಸಿಕ್ಕಿರೋದು ನಿಮ್ಮ ಅಮ್ಮನ ಅದೃಷ್ಟ. ಇಲ್ಲ ವಕೀಲ್ ಸಾಹೇಬ್ರೆ, ಇಂಥ ಅಮ್ಮ ನನಗ್ ಸಿಕ್ಕಿರೋದು ನನ್ನ ಅದೃಷ್ಟ. ಕೋರ್ಟಲ್ಲಿ ವಾದ ಮಾಡಿ ಗೆಲ್ಬಹುದೇನೋ, ಆದ್ರೆ ಕಾವೇರಿ ಮುಂದೆ ವಾದ ಮಾಡಿ ಗೆಲ್ಲಕ್ಕಾಗಲ್ಲ. ಆದ್ರೆ ಮಗಳನ್ನ ಪ್ರೋತ್ಸಾಹಿಸೋ ತಾಯಿ, ತಾಯಿನ ಪ್ರೋತ್ಸಾಹಿಸೋ ಮಗಳು, ನಿಮ್ಮಿಬ್ರು ಪರಿಚಯ ಆಗಿದ್ದು ನನ್ನ ಅದೃಷ್ಟ. ಸರಿ ಆಗ್ಲಿ, ನಾನು ಹೋಗಿ ಬರ್ತೀನಿ ಕಾವೇರಿ. ಸರಿ ವಕೀಲ್ ಸಾಹೇಬ್ರೆ, ನಮ್ಮನ್ನ ಮನೆ ತನಕ ಬಿಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಪರವಾಗಿಲ್ಲ. ಬಾಯ್. ಪೃಥ್ವಿ, ಏನ್ ಮಾಡ್ತಿದ್ಯಾ? ಪೃಥ್ವಿ, ಪೃಥ್ವಿ, ಏನ್ ಮಯೂರಿ? ಒಂದ್ಸರಿ ಇಲ್ಲಿಗ್ ಬಾ ಬಾ. ಏನ್ ಮಯೂರಿ? ಏನಿಲ್ಲ, ಅದು ನಿನ್ ಜೊತೆ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡ್ಬೇಕು. ಏನು ಹೇಳು. ಅದು ಹೇಗೆ ಹೇಳ್ಬೇಕೋ ಗೊತ್ತಾಗ್ತಿಲ್ಲ ಪೃಥ್ವಿ. ಪರವಾಗಿಲ್ಲ ಮಯೂರಿ, ಹೇಳು. ಅಯ್ಯೋ ಹೇಳ್ ಮಯೂರಿ. ಅದು ಒಂದ್ ನಿಮಿಷ. ಸರಿ. ಯಾಕೆ ಮಯೂರಿ ಬಾಗ್ಲು ಹಾಕ್ತಾ ಇದ್ಯಾ? ಹೇಳ್ತೀನಿರು. ನನ್ನ ಕಣ್ಮುಂದೆ ಇರೋ ಪೃಥ್ವಿನೇ ಬೇರೆ, ನನ್ನ ಮನ್ಸಲ್ಲಿರೋ ಪೃಥ್ವಿನೇ ಬೇರೆ. ಏನು? ಹೌದು ಪೃಥ್ವಿ, ಚಿಕ್ಕ ವಯಸ್ಸಿಂದನೂ ನಿನ್ನ ನೋಡ್ತಿದ್ದೀನಿ. ನಿನ್ ವೇ ಆಫ್ ಬಿಹೇವಿಯರ್, ನಿನ್ ವೇ ಆಫ್ ಟಾಕಿಂಗ್, ನಿನ್ ವೇ ಆಫ್ ಕೇರಿಂಗ್, ಇದನ್ನೆಲ್ಲನೂ ಹೇಳ್ತಾ ಹೋದ್ರೆ ಒಂದೇ ಅಲ್ಲ ಪೃಥ್ವಿ, ನಿನ್ನಲ್ಲಿರೋ ಪ್ರತಿಯೊಂದು ಕ್ವಾಲಿಟೀಸ್ ಕೂಡ ನನಗೆ ತುಂಬಾ ಖುಷಿ ಕೊಡುತ್ತೆ. ಅದಕ್ಕೆ ಐ ಥಿಂಕ್, ಯು ಥಿಂಕ್, ಐ ಮೀನ್ ಲವ್ ವಿತ್ ಯು ಪೃಥ್ವಿ.
ನಿನ್ನ ಲವ್ ಎಕ್ಸ್ಪ್ರೆಸ್ ಮಾಡಿ ಸ್ಟೈಲ್ ಚೆನ್ನಾಗಿತ್ತು, ಆದರೆ ನನ್ನ ಹತ್ರ ಹೇಳಿದೆಯಲ್ಲ ಜೋಕ್ ಥರ ಇದೆ. ಬೇರೆ ಯಾರನ್ನಾದ್ರೂ ನೋಡ್ಕೋ. ಪೃಥ್ವಿ, ಪೃಥ್ವಿ, ಐ ಆಮ್ ಇನ್ ಲವ್ ವಿತ್ ಯು. ಇದು ತಮಾಷೆ ಅಲ್ಲ, ಇಟ್ಸ್ ಟ್ರೂ.